ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊತಿದ್ದೀನಿ. ಹ್ಯಾಪಿ ಸಂಡೇ ಎಲ್ಲರಿಗೂ. ಸೊ ಸಂಡೇ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಹೇಳಿ. ಸೆಲೆಬ್ರೇಷನ್ ಮೀನ್ಸ್ ವೀಕೆಂಡ್ ಅಲ್ವಾ, ಸೊ ಎಲ್ಲರೂ ರೆಸ್ಟ್ ಮಾಡ್ತಾರೆ, ಎಲ್ಲರೂ ಆರಾಮಾಗಿ ನಾನ್ ವೆಜ್ ತಿಂತಾರೆ. ಸೊ ಸಂಡೇ ಅಂದರೆ ಏನೋ ಒಂದು ಲೇಝಿ ಡೇ ಅಂತಲೂ ಹೇಳ್ಬೋದು, ಫನ್ ಡೇ ಅಂತಲೂ ಹೇಳ್ಬೋದು. ನಾವು ನಂದಂತರೂ ಬೆಳಗ್ಗಿಂದನೂ ಮನೆ ಕ್ಲೀನ್ ಮಾಡೋದು ಅದೇ ಆಯಿತು. ಆಮೇಲೆ ಚಿಕನ್ ತೊಗೊಂಬಂದ್ವಿ. ಚಿಕನ್ ತಿಂದು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಹೈಸ್ಕೂಲ್ ಫೀಲ್ಡಲ್ಲಿ ಗೃಹ ಶೋಭೆ ಬಂದಿದೆ ಅಂತೆ, ಏನೋ ಎಕ್ಸ್ಪೋ ಗೃಹ ಶೋಭೆ ಟೈಪ್ ಒಟ್ಟು ಆ ಥರನೇ. ಹೋಗೋಣ ಅಂತ ರೆಡಿಯಾಗಿದ್ದೀನಿ. ನಾನು, ಶಮ್ಮು, ಜಗನ್ನು ರೆಡಿಯಾಗಿದ್ದೀನಿ. ಆ ಕಡೆಯಿಂದ ಯಾರ್ಯಾರು ಜಾಯ್ನ್ ಆಗ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಜಾಯ್ನ್ ಆಗ್ತಿರೋದು, ಬಟ್ ಅವರು ನನ್ನ ಬ್ಲಾಗಲ್ಲಿ ಬಂದಿದ್ದಾರೆ. ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಯಾರ್ಯಾರು ಬಂದಿದ್ದಾರೆ ಯಾರ್ಯಾರಿಲ್ಲ ಅಂತ. ಶಮ್ಮುಗೆ ಈಗ ನಾನು ಮಮ್ಮಿ ಹತ್ರ ಹೋಗಿ ಮಲಗಿಸಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡ್ತಾನೋ ನೋಡೋಣ, ಮಲ್ಕೊತಾನೋ ಏನು ನಮ್ಮ ಜೊತೆ ಬರ್ತಾನೋ ಗೊತ್ತಿಲ್ಲ. ಜಗನ್ನು ಅವನೇ ಹೋಗಿ ಕಟಿಂಗ್ ಮಾಡ್ಕೊಂಡು ಬಂದಿದ್ದಾನೆ. ಇಲ್ಲಿ ನೋಡಿ ನಮ್ಮ ಸಮರ್ಥ, ಅವನು ರೆಡಿಯಾಗಿದ್ದಾನೆ. ಹಾಯ್ ಬಲ್. ಹಾಯ್. ಅವನು ರೆಡಿಯಾಗಿದ್ದಾನೆ, ಇವನು ರೆಡಿಯಾಗಿದ್ದಾನೆ. ಸೊ ಹೋಗೋಣ ಬನ್ನಿ. ಸಂಡೇ ಹೇಗಿರುತ್ತೆ ನಮ್ಮದು ಅಲ್ಲಿ ಬಿದ್ದವ ನಿಮಿಷ. ಸೊ ಹೋಗೋಣ ಬನ್ನಿ. ಏನೋ ತೊಗೊಳೋ ಪ್ಲ್ಯಾನ್ ಅಂತೂ ಏನೂ ಇಲ್ಲ, ಬಟ್ ನೋಡೋದು, ಏನಾದರೂ ಇಷ್ಟ ಆದರೆ ತೊಗೊಳೋಣಂತೆ. ಏನಾದರೂ ತೊಗೊಂಡ್ರೆ ತೋರಿಸ್ತೀನಿ, ಇಲ್ಲ ಅಲ್ಲಿ ಹೇಗಿದೆ ಅಂತಲೂ ತೋರಿಸ್ತೀನಿ. ಎಲ್ಲ ವಿಡಿಯೋ ಮುಖಾಂತರ ನೋಡ್ತೀರಂತೆ. ಬನ್ನಿ ಹೋಗೋಣ. ಸೊ ನಾನು ಸಿಂಪಲಾಗಿ ಟಾಪ್ ಹಾಕಿದ್ದೀನಿ, ಆಮೇಲೆ ಪ್ಲಾಜಾ ಪ್ಯಾಂಟ್ ಹಾಕಿದ್ದೀನಿ. ಸೊ ಕಂಫರ್ಟ್ ಇರುತ್ತೆ ಅಂತ ಸಿಂಪಲ್ಲಾಗಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಈ ಪ್ಲಾಜಾ ಆ್ಯಕ್ಚುಲಿ ತುಂಬಾ ಕಂಫರ್ಟ್ ಇದೆ. ಇಲ್ಲೇ ಅರುಣೋದಯ ಶಾಪ್ ಇದೆ ಅಲ್ವಾ, ಅಲ್ಲಿ ತೊಗೊಂಡಿದ್ದು. ಅಲ್ಲೂ ಒಂದು ಸತಿ ಹೋದಾಗ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಮೇ ಬಿ ಒಂದು ತೊಗೊಂಡ್ರೆ 300, 2 ತೊಗೊಂಡ್ರೆ 500 ಹಿಂಗೇನೋ ರೇಟ್ ಇದೆ. ಆಫರ್ಸ್ ಮಾತ್ರ ತುಂಬ ಚೆನ್ನಾಗಿ ಬಿಡ್ತಿರ್ತಾರೆ ಅಲ್ಲಿ. ಒಂದು ಸತಿ ಹೋದಾಗ ನಾನು ಅಲ್ಲಿದ್ದು ವಿಡಿಯೋ ಮಾಡಿ ತೋರಿಸ್ತೀನಿ. ಈ ಟಾಪು ಮೀಶೋದಲ್ಲಿ ತೊಗೊಂಡಿದ್ದು. ಸೊ ಗೊತ್ತೇ ಇದೆ ನಿಮಗೆ, ಮೀಶೋದಲ್ಲಿ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಬನ್ನಿ, ಇನ್ನೇನು ತಡ ಮಾಡೋದು, ಹೋಗೋಣಂತೆ. ಹಾಯ್ ಫ್ರೆಂಡ್ಸ್, ನಾವು ಬಂದಿರೋದು ಇಂಡಿಯನ್ ಎಕ್ಸ್ಪೋಗೆ, ಕ್ರಾಫ್ಟ್ ಎಕ್ಸ್ಪೋಗೆ ಬಂದಿದ್ದೀವಿ ನೋಡಿ. ಹೊರಗಿಂದ ಈ ಥರ ಇದೆ. ಇದು ಇನ್ನೂ 1 ತಿಂಗಳು ಇರುತ್ತಂತೆ. ದಾವಣಗೆರೆಯಲ್ಲಿ ಹೈಸ್ಕೂಲ್ ಫೀಲ್ಡಲ್ಲಿ ಇರೋದು, ಫೇಮಸ್ ಹೈಸ್ಕೂಲ್ ಫೀಲ್ಡಲ್ಲಿ ಇರೋದು ನೋಡಿ. ಪರಮ್ ಬಂದಿದ್ದಾನೆ ನನ್ನ ಜೊತೆ. ಆಮೇಲೆ ಈ ಸೈಡು ಹೊರಗಡೆನೇ ಕ್ರಾಕರಿ ಐಟಮ್ಸ್ನ ಇಟ್ಟಿದ್ರು. ಎಲ್ಲ ಪಿಂಗಾಣಿ ಐಟಮ್ಸ್ ಅಂತ ಹೇಳ್ತಾರಲ್ಲ, ಟೀ ಕಪ್ಸ್ ಆಗಿರಲಿ, ಮಗ್ಸು, ಆಮೇಲೆ ಉಪ್ಪಿನಕಾಯಿ ಹಾಕೋ ಭರಣಿ, ಎಲ್ಲ ಥರ ಉಪ್ಪು ಹಾಕೋದು, ಒಟ್ಟು ಎಲ್ಲ ಥರ ಐಟಮ್ಸು, ಪಿಂಗಾಣಿದು ಏನೇನು ಬರುತ್ತಲ್ಲ ಅದು ಎಲ್ಲ ಇಟ್ಟಿದ್ರು ಅಲ್ಲಿ. ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಸೇಲ್ ನೋಡಿ 2025. ಸೊ ಇದು ಎಂಟ್ರೆನ್ಸು, ನಾವು ಹೋಗ್ತಾಯಿದ್ದೀನಿ ನೋಡ್ರಿ. ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಿಗೆ ಇರೋದು ಕಪ್ಸ್ಗಳೆಲ್ಲ ಚೆನ್ನಾಗಿದ್ವು. 150ಗೆ 6, 100 ರೂಪೀಸ್ಗೆ 6 ಮೇ ಬಿ ಆ ರೇಟಲ್ಲಿ ಇತ್ತು. ಬಟ್ ನಾವೇನದು ತೊಗೊಳ್ಲಿಲ್ಲ. ನಾನು ಏನೇನು ತೊಗೊಂಡಿಲ್ಲ ಅಂತ ಲಾಸ್ಟಿಗೆ ವಿಡಿಯೋನಲ್ಲಿ ನಿಮಗೆಲ್ಲ ತಿಳಿಸ್ತೀನಿ. ಇದು ಫಸ್ಟಿಗೆ ಇದ್ದಿದ್ದು ವುಡ್ಡು ಐಟಮ್ಸ್ ಇವೆಲ್ಲ, ಕೀ ಬೆಂಚಸ್ಸು, ಕೀ ಹಾಕೋದು, ಕೀ ಹೋಲ್ಡರು, ಆಮೇಲೆ ಧೂಪದ್ದು ಇದು ಮಾಡೋದು, ಒಟ್ಟು ವುಡ್ಡು ಐಟಮ್ಸ್ ಎಲ್ಲ ವುಡ್ಡಿಂದು ನೋಡಿ. ಶೋ ಪೀಸಸ್ಸು, ಮಿರರು ಅದೆಲ್ಲ ಇತ್ತು. ಆಮೇಲೆ ಈ ಸೈಡು ಲೆಫ್ಟಿಗೆ ಅಫ್ಕೋರ್ಸ್ ಲೇಡೀಸಿಗೆ ಫೇವ್ರೇಟ್ ಆದಂಥ ಎಲ್ಲ ಕಾಸ್ಮೆಟಿಕ್ಸ್ ಐಟಮ್ಸ್ ಇದ್ವು. ನಮ್ಮ ಅತ್ತಿಗೆನೂ ಬಂದಿದ್ದರು ನೋಡಿರಿ. ಅತ್ತಿಗೆ, ತೇಜಸ್ಸು, ಆಮೇಲೆ ಪರಮು, ನಮ್ಮ ಶಮ್ಮು ಮತ್ತು ಶಮ್ಮುಗೆ ತೇಜಸ್ ಪರಮು ಒಟ್ಟ ಕೆಳಗೆ ಇಳಿಸ್ಲೇ ಇಲ್ಲ ನೋಡಿ. ನಮ್ಮ ಜಗನ್ ಹೇಗೆ ಮಾಡ್ತಾನೆ, ಕೆಳಗೆ ಇಳಿಸ್ಲಿಲ್ಲ, ಅಷ್ಟು ಸೇಫಾಗಿ ನೋಡಿಕೊಂಡ್ರು. ಆಮೇಲೆ ನನಗೆ 3 ಜನ ಕ್ಯಾಮ್ರಾಮ್ಯಾನ್ ಸಿಕ್ಕಿದ್ರು.
ಸಾರಿ ಫ್ರೆಂಡ್ಸ್, ಕಾಲ್ ಬಂದಿತ್ತು ಒಂದು. ಏನಪ್ಪ ಅಂದರೆ ನನಗೆ ಮೂರು ಜನ ಕ್ಯಾಮ್ರಾಮ್ಯಾನ್ ಸಿಕ್ಬಿಟ್ಟಿದ್ರು, ನಮ್ಮ ತೇಜಸ್ಸು, ಪರಮು, ಜಗನ್ನು. ಸೊ ನಾನು ಶೂಟ್ ಮಾಡ್ತೀನಿ ಅತ್ತೆ ಅಂತ ಶೂಟಿಂಗ್ ನಿಂತ್ಕೊಂಡ್ಬಿಟ್ಟಿದ್ರು. ಎಲ್ಲ ಕ್ಲೀನಾಗಿ ಡೀಟೇಲಾಗಿ ಹೇಗಿದೆ ಇದು ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಅಂತ ಅವರೆಲ್ಲ ಡೀಟೇಲಾಗಿ ತೋರಿಸ್ತಾರೆ ನೋಡಿ. ಆ್ಯಕ್ಚುಲಿ ಇಲ್ಲಿ ನೇಲ್ ಪಾಲಿಷ್ ಎಲ್ಲ ಚೆನ್ನಾಗಿತ್ತು, 40 ರುಪೀಸ್ ಅಂತ ಹೇಳಿದ್ರು. ನನಗೆ ಸಿಲ್ವರ್, ಅದು ಫುಲ್ಲು ಸಿಲ್ವರ್ ಇದೆ ಅಂದ್ಕೊಂಡೆ, ಬಟ್ ಅದು ಶಿಮ್ಮರ್ ಅಷ್ಟೇ ಇದ್ದಿದ್ದು. ಫುಲ್ ಸಿಲ್ವರ್ ಇದ್ದರೆ ತೊಗೊತಿದ್ದೆ. ಇನ್ನೊಂದು ಸತಿ ನೋಡೋಣ ಬಿಡು ಅಂತ ಮತ್ತೆ ನಾನು ಬಂದೆ. ಝೋವಾ ಕಂಪ್ನಿದೆ, ಆ್ಯಕ್ಚುಲಿ ಕಂಪ್ನಿದೆ, ಅದು ಡೂಪ್ಲಿಕೇಟ್ ಆರ್ ಒರಿಜಿನಲ್ ಗೊತ್ತಿಲ್ಲ. ಝೋವಾ ಅಂತ ಅದ್ರ ಮೇಲೆ ಬರೆದಿತ್ತು. ಆಮೇಲೆ ಇಯರಿಂಗ್ಸು ಅದೆಲ್ಲ ಚೆನ್ನಾಗಿತ್ತು, ಇಯರಿಂಗ್ಸು ಆಮೇಲೆ ಹೇರ್ ಆ್ಯಸೆಸರೀಸು ಎಲ್ಲ ಚೆನ್ನಾಗಿತ್ತು. ಬಟ್ ನಾವು ಆ ಸೈಡ್ ನೋಡಲಿಲ್ಲ ಜಾಸ್ತಿ. ಆಮೇಲೆ ನಾನಿಲ್ಲಿ ಶಮ್ಮುಗೆ ಫಸ್ಟಿಗೆ ಇದೆ ಇದು ಕ್ಯಾಪ್ ಮತ್ತು ಸಾಕ್ಸು ಶಾಪ್ ಇದೆ. 100 ರುಪೀಸಿಗೆ 4 ಪೀಸಸ್ ಅಂತ ಹೇಳಿದರು. ನಾನು 4 ತೊಗೊಂಡು ಏನು ಮಾಡಲಿ ಅಂತೇಳಿ ಬರೀ 2 ಪೇರ್ಸ್ ಅಷ್ಟೇ ತೊಗೊಂಡೆ. ಫಸ್ಟಿಗೆ ಅವ್ರು ಕೊಡೋಲ್ಲ ಅಂತ ಹೇಳಿದರು, 2 ಪೇರ್ಸ್ ಕೊಡೋಲ್ಲ ಅಂತ. ಆಮೇಲೆ ಕೊಟ್ಟರು. ಹಂಗೆ ಮುಂದೆ ಬಂದ ತಕ್ಷಣ ಇಲ್ಲಿ ಫುಲ್ಲು ಕಾಟನ್ ಪ್ಯಾಂಟ್ಸು ಆಮೇಲೆ ಟಾಪ್ಸು ಅದೆಲ್ಲ ಇದೆ. ಸೊ ನಾನು 2 ಪ್ಯಾಂಟನ್ನು ತೊಗೊಂಡೆ, ಪ್ಲಾಜಾ ಪ್ಯಾಂಟು. ಮೇ ಬಿ 200ಗೆ ಒಂದು, 2 ತೊಗೊಂಡ್ರೆ 350 ಅನಿಸುತ್ತೆ. ನಾನು ಆಮೇಲೆ ನಿಮಗೆ ಡೀಟೇಲಾಗಿ ವಿಡಿಯೋನಲ್ಲಿ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ಹೀಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಕಾಟನ್ ಬೆಡ್ಶೀಟ್ಸು ಅದೆಲ್ಲ ಇತ್ತು. ಇಲ್ಲೂ ಆಮೇಲೆ ಸ್ಮಾಲ್ ಸೈಜಸ್ಸು ಪಟಿಯಾಲ ಪ್ಯಾಂಟ್ಸು, ಪ್ಲಾಜಾ ಪ್ಯಾಂಟ್ಸು, ಲೆಗ್ಗಿನ್ಸು ಅದೆಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ಆಮೇಲೆ ಇಲ್ಲಿ ಸ್ವಲ್ಪ ಮುಂದೆ ಬಂದ ತಕ್ಷಣ ಸ್ಪೆಕ್ಟ್ಸು, ವಾಚಸ್ಸು ಆ ಐಟಮ್ಸ್ಗಳು ಇದ್ವು. ನೋಡಿರಿ, ನಮ್ಮ ತೇಜಸ್ ಅಂತೂ ಕೆಳಗೆ ಬಿಡಲಿಲ್ಲ ಶಮ್ಮುಗೆ, ಅಷ್ಟು ಸೇಫಾಗಿ ಕರ್ಕೊಂಡು ಬರ್ತಾಯಿದ್ದ. ಇಲ್ಲೇ ನೋಡಿರಿ, ವಾಚ್ ಮತ್ತು ಸ್ಪೆಕ್ಟ್ಸ್ಗಳು ಅಷ್ಟೇ 100 ರುಪೀಸ್ ದೊಡ್ಡವ್ರದ್ದು. ಸಣ್ಣವ್ರದ್ದು 50 ರುಪೀಸ್ ಇತ್ತು. ವಾಚಸ್ಸಿನ ನಾನು ರೇಟ್ಸ್ಗಳು ಕೇಳೋಕ್ಕೆ ಹೋಗಲಿಲ್ಲ. ನಮ್ಮ ಜಗನಂತರೂ ನನಗೆ ವಾಚ್ ಬೇಕು, ಸ್ಪೆಕ್ಟ್ ಬೇಕು ಅಂದ. ಆಗಲೇ ಎಲ್ಲ ತೊಗೊಂಡಿದ್ದೀಯಾ, ಮತ್ತೇನು ತೊಗೊಳಂಗಿಲ್ಲ, ಸುಮ್ಮನೆ ನೋಡಬೇಕು, ನಡಿಬೇಕು ಅಂತ ನಾನು ಅವನಿಗೆ ಜೋರು ಮಾಡಿದೆ. ಸೊ ಸುಮ್ಮನೆ ಬಂದ. ಆಮೇಲೆ ಇದು ನೋಡಿರಿ ಫ್ರೆಂಡ್ಸ್, ವಾಚ್ ಅಂಗಡಿ ಪಕ್ಕನೇ ಇರೋದು ದಿ ಬೆಸ್ಟ್ ಶಾಪ್ ಅಂತಲೇ ಹೇಳ್ತೀನಿ. ಟ್ರ್ಯಾಕ್ ಪ್ಯಾಂಟ್ಸು, ಜೀನ್ಸ್ ಪ್ಯಾಂಟ್ಸು, ಆಮೇಲೆ ಕಾರ್ಡ್ರಾ ಪ್ಯಾಂಟ್ಸು, ಒಟ್ಟು ಎಲ್ಲ ನಮೂನಿ ಪ್ಯಾಂಟ್ಸು ಇತ್ತು ಅಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಬೆಡ್ಶೀಟ್ಸು, ಕಾಟನ್ ಬೆಡ್ಶೀಟ್ಸು, ಆಮೇಲೆ ಕುರ್ತಾಸು ಎಲ್ಲ ಥರನೂ ಇತ್ತು. ಬಟ್ ಹೈಲಿ ರೆಕಮೆಂಡೆಡ್ ಏನಪ್ಪ ಯಾವ ಶಾಪ್ ಅಂದರೆ ಈ ಶಾಪು. ಇಲ್ಲಿ ನೋಡಿ, ಜೀನ್ಸಿನ ಶಾಪ್ ಇದೆ ಅಲ್ಲ. ನನ್ನ ಸೈಜು ಜೀನ್ಸು ಇದ್ದಿದ್ದು ನೋಡಿ ನಮ್ಮ ಅತ್ತಿಗೆ ಅಂತೂ ಹಿಂದೆನೇ ಬಿದ್ದುಬಿಟ್ಟಿದ್ರು, ತಗೋ ನೀನು ಅಂತ. ಸೊ ನಿನ್ನ ಸೈಜ್ ಸಿಗೋದೇ ರೇರು, ಫಸ್ಟ್ ತಗೋ ಅಂತೇಳಿ ನಾನು ನೋಡೋಣಂತೆ ತಡ್ರಿ ಅಂತಿದ್ದೆ. ಬಟ್ ತಗೋ, ಏನಾಗಲ್ಲ, ತಗೊಂಡು ಹೋಗು ಅಂತೇಳಿ ಸೊ ತಗೊಂಡ್ವಿ. ಬಟ್ ಮನೆಗೆ ಬಂದು ನೋಡಿದೆ, ಸೈಜ್ ಮಾತ್ರ ಫುಲ್ ಪರ್ಫೆಕ್ಟಾಗಿತ್ತು. ಆಮೇಲೆ ಹೋಗಿ ನಾನು ಇನ್ನೊಂದು ಸತಿ ಹೋಗಿ ಇನ್ನೊಂದು ತೊಗೊಂಡು ಬಂದೆ. ಬಟ್ ಅದು ವಿಡಿಯೋನಲ್ಲಿ ನಾನು ತೋರಿಸಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಮೊನ್ನೆ ಹುಬ್ಳಿಯಲ್ಲಿ ವೇರ್ ಮಾಡಿದ್ದೆ, ಬಟ್ ಚೆನ್ನಾಗಿತ್ತು, ಕಂಫರ್ಟಾಗಿತ್ತು. ನೋಡಿ, ಇಲ್ಲೆಲ್ಲ ಜೆಂಟ್ಸಿನ ಕುರ್ತಾಸು ಅದೆಲ್ಲ ಮಸ್ತಾಗಿತ್ತು. ಬರೀ 250 ಜೀನ್ಸ್ಗಳು ಸಿಗುತ್ತೆ ಅಂದರೆ ಯಾರು ಬಿಡ್ತಾರೆ ಹೇಳಿ? ಹೌದಾ? ಎಷ್ಟು ಜನ ತೊಗೊತಾಯಿದ್ರು ಗೊತ್ತಾ ಅಲ್ಲಿ ಜೀನ್ಸು. ಇಲ್ಲಿ ನಮ್ಮ ತೇಜಸ್ ಸಾರ್ ಪರಮ್ ವಿಡಿಯೋ ಮಾಡಿದ್ದಿದ್ದು ಎಲ್ಲನೂ ಸರೌಂಡಿಂಗಾಗಿ ವಿಡಿಯೋ ಮಾಡ್ತಿದ್ದ. ಇಲ್ಲಿ ನೋಡಿ, ನಾವು ಫೈನಲ್ಲಾಗಿ ತೊಗೊಂಡ್ವಿ ಜೀನ್ಸ್ನ, ತೋರಿಸ್ತೀನಿ ನಿಮಗೆ. ಫಸ್ಟು ಒಂದು ಶಾಂಪಲ್ ತೊಗೊಂಡ್ವಿ, ಆಮೇಲೆ ನೆಕ್ಸ್ಟ್ ಒಂದು 3-4 ಡೇಸ್ ಬಿಟ್ಟು ಇನ್ನೊಂದು ತೊಗೊಂಡೆ ನಾನು. ಚೆನ್ನಾಗಿತ್ತು, ಐಟಮ್ ಮಾತ್ರ ತುಂಬ ಚೆನ್ನಾಗಿದೆ. ಹೈಲಿ ರೆಕಮೆಂಡೆಡ್
ಶಾಪ್ ಅಂದರೆ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದರೆ ಅದು ಜೀನ್ಸಿಂದು. ಇನ್ನೂ 1 ತಿಂಗಳು ಇರುತ್ತೆ ಫ್ರೆಂಡ್ಸ್, ಮೇ ಬಿ ಏಪ್ರಿಲ್ 10 ತನಕ ಇರ್ಬೋದು. ಸೊ ಹೋಗಿ ಯಾರ್ಯಾರಿಗೆ ಪ್ಲಸ್ ಸೈಜ್ ಜೀನ್ಸ್ ಬೇಕೋ ಹೋಗಿ ಗ್ರ್ಯಾಬ್ ಮಾಡ್ಕೊಳ್ರಿ. 60 ಸೈಜ್ ತನಕನೂ ಇದೆ ಅಂತೆ ಅವ್ರ ಹತ್ರ. 60 ಆರ್ 100 ಏನೋ ಅಂದ್ರಪ್ಪ. ಒಟ್ಟು ಫುಲ್ ಬಿಗ್ ಸೈಜ್, ನನಗಿನ್ನ ಡಬಲ್ ಸೈಜ್ ತನಕನೂ ಜೀನ್ಸ್ ಇದೆ ಅಂತ ಹೇಳಿದ್ರು ಅವರು. ಅಂದರೆ 3/4 ಇದೆ, 3/4 ಜೀನ್ಸು, ಒಟ್ಟು ಎಲ್ಲ ನಮೂನೆ ಇದೆ. ಆಮೇಲೆ ಹೀಗೆ ಸ್ವಲ್ಪ ಮುಂದೆ ಬಂದ ತಕ್ಷಣ ಮನೆಗೆ ಬೇಕಾದಂಥ ಐಟಮ್ಸು, ಈಗ ಬಾಟಲ್ ಕ್ಲೀನ್ ಮಾಡೋದು ಬ್ರಷ್ಷು, ಆಮೇಲೆ ಚಾಕು ಶಾರ್ಪ್ ಮಾಡೋದು. ನಮ್ಮ ಅತ್ತಿಗೆ ಮೇ ಬಿ ಚಾಕು ಶಾರ್ಪ್ ಮಾಡೋದು ತೊಗೊಂಡ್ರು ಅನಿಸುತ್ತೆ. ಹಾಂ, ಚಾಕು ಶಾರ್ಪ್ ಮಾಡೋದು ತೊಗೊಂಡ್ರು. ಆಮೇಲೆ ಇದು ಏನದು ಮಸಾಜ್ ಮಾಡೋದು, ಅದೆಲ್ಲ ಡಸ್ಟ್ ಕ್ಲೀನ್ ಮಾಡೋದು. ನೋಡಿ ಮಸಾಜರ್, ಡಸ್ಟ್ ಕ್ಲೀನ್ ಮಾಡೋದು. ಇವರಿಬ್ಬರು ನೋಡಿ ಈಗ ವಿಡಿಯೋ ಮಾಡ್ತಾರೆ. ಇದು ನೋಡಿ, ಇದು ಮಸಾಜ್ ಮಾಡ್ಕೊಳ್ಳೋದು. ಹಾಂ, ಓಕೆ. ಇದೇನು ಟ್ರಿಮ್ಮರು. ಇದು ಮತ್ತೆ ಶೇವಿಂಗ್ ಮಾಡೋದು. ಇದೇನ್ರಿ? ಬಿಸಿತ್ರಿ, ಹಾಟ್ ಇರ್ತೈತಿ. ಅದು ನೋಡ್ರಿ, ಅಲ್ಲಿ ನೋಡ್ರಿ, ಅದೊಂದು ಸ್ಟಿಕ್ ಹೈಟ್ ಹೋಗ್ತೈತಿ. ಇದು ಮೈಕ್ ನೋಡ್ರಿ, ಇದು ನೀವು ಯಾರ್ರಿ? ಅಲ್ಲಿ ಮೈಕ್ ಕಳ್ರಿ. ಮಾಡೋದು ತೋರಿಸಿ ಹೆಂಗೆ. ಇದು ಅದೇ ಹಾಕ್ತಾರೆ. कोई इलेक्ट्रिक बैटरी सिस्टम नहीं, कोई सा वेजिटेबल चॉपिंग करने के लिए आएगा इस टाइप से। ये 390 का आएगा मैडम, 490 का है डिस्काउंट करके 390 का। इसमें आप कटिंग करने के लिए ड्राई फ्रूट वगैरह भी नोट साइज भी है इधर है। ये देखो, इसमें कटिंग करने के लिए आप ड्राई फ्रूट वगैरह भी कटिंग कर सकते हो। बादाम वगैरह ये देखो, कोई सा भी ड्राई फ्रूट वगैरह भी कटिंग कर सकते हो और बिल्कुल ईजी होता है। कोई ताकत नहीं, कोई प्रेशर नहीं, कभी गिर गया पड़ गया सब खराब होने वाला नहीं मैडम। और ये सब इंडियन प्रोडक्ट है, कोई चाइनीज जर्मन आइटम नहीं है। ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಮಿನಿ ಯೂಟ್ಯೂಬರ್ಸ್ ಹೇಗೆ ಎಲ್ಲ ಐಟಮ್ಸ್ನ ತೋರಿಸ್ತಾ ಇದ್ರು. ಹೋಲ್ ಎಕ್ಸ್ಪೋನಲ್ಲಿ, ಅದೇನು ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಎಕ್ಸಿಬಿಷನ್ ಇತ್ತಲ್ಲ, ಎಲ್ಲ ಹತ್ರನೂ ಅವರೇ ವಿಡಿಯೋ ಮಾಡಿರೋದು. ನಾನು ಮನೆಗೆ ಬಂದು ಜಸ್ಟ್ ಅದನ್ನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಜಾಮೆಟ್ರಿ ಆಗಲಿ, ಮಕ್ಕಳಿಗೆ ಎಜುಕೇಷನಿಗೆ ಏನೇನು ಬೇಕೋ ಅದೆಲ್ಲ ಐಟಮ್ಸೂ ಇತ್ತು. ಹಾಗೆ ಬಟ್ಟೆಗಳು ತುಂಬ ಇದ್ದವು, ಜೀನ್ಸ್ ಬಟ್ಟೆಗಳಾಗಲಿ. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಸೊ ತುಂಬ ಲೆಂತಿ ಆಗುತ್ತೆ ಅಂತ ಇದೆಲ್ಲ ಗೊತ್ತೇ ಇದೆಯಲ್ಲ, ಯೂಶ್ವಲಿ ಇದೇ ಐಟಮ್ಸ್ಗಳೇ ಇರುತ್ತೆ. ಇಲ್ಲೂ ಮತ್ತು ಲೇಡೀಸ್ ಐಟಮ್ಸ್ಗಳೇ ಇದ್ದವು. ಆ ಥರ ಸೇಮ್ ಶಾಪೇ ಒಂದು 4-5 ಶಾಪ್ನ ಹಾಕಿದ್ರು. ಮತ್ತು ಜೀನ್ಸ್, ಲೇಡೀಸ್ ಐಟಮ್ಸ್ಗಳು ಲೈಕ್ ಏನದು ಜಂಪ್ ಸೂಟು ಆ ಥರದ್ದೆಲ್ಲ. ಇಲ್ಲಿ ಟಾಯ್ಸ್ಗಳು ಇದ್ದವು, ಎಲ್ಲ ಅದೇ ಥರನೇ ಐಟಮ್ಸ್ಗಳು ಇದ್ದವು. ಚೆನ್ನಾಗಿತ್ತು ಮಾತ್ರ. ಆಮೇಲೆ ಹಿಂಗೆ ಬಂದರೆ ಅದು ಟೂ ಸೈಡು ಇತ್ತು. ಅದು ನಾನು ವುಡ್ಡಿಂದು ಫಸ್ಟಿಗೆ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ಅದೇ ಶಾಪ್ನವ್ರದ್ದೇ. ಇದು ಈ ಕಡೆ ಒಳಗಿಂದ ಬಂದ್ರೂ ಇತ್ತು. ಇದು ನೋಡಿ, ಸಣ್ಣ ಚೇರು, ಮಿನಿ ಚೇರು, 700 ರುಪೀಸ್ ಅಂದರು. ಕಡಿಮೆ ಇದ್ದಿದ್ರೆ ನಾನು ತೊಗೊಂಡು ಬರ್ತಿದ್ದೆ, ಬಟ್ 700 ಅಂದ್ರಲ್ಲ, ಸೊ ಬಿಟ್ಟು ಬಂದೆ. ಕಾರ್ಪೆಟ್ಸ್ಗಳು ಎಲ್ಲ ಸ್ಪೆಕ್ಟು. ಇಲ್ಲಿ ಮತ್ತು ಇನ್ನೊಂದು ಸ್ಪೆಕ್ಟಿನ ಶಾಪ್ ಇದೆ ನೋಡಿ. ನಮ್ಮ ಪರಮ್ಮಿಗಂತೂ ಸ್ಪೆಕ್ಟ್ಗಳ ಮೇಲೆ ಭಾಳ ಕ್ರೇಜು. ಸ್ಪೆಕ್ಟ್ ಆಗಲಿ, ವಾಚಸ್ ಆಗಲಿ. ನನಗೆ ಹಿಂದೆನೇ ಬಿದ್ದಿದ್ದ ಅವನು, ಅತ್ತೆ ಕೊಡಿಸು ಅಂತ. ಬಟ್ ಅವ್ರ ಮಮ್ಮಿ ಕೊಡ್ಸೋಕ್ಕೆ ಬಿಡಲಿಲ್ಲ. ಮೊನ್ನೆ ಏನೋ ತೊಗೊಂಡಿದ್ದಾನೆ, ಬೇಡ, ವಾಚ್ ಇದೆ, ಸ್ಪೆಕ್ಟ್ ಇದೆ, ಎಲ್ಲ ಇದೆ, ಮನೇಲಿ ಇಟ್ಟು ಬಂದಿದ್ದಾನೆ ಅಂತೇಳಿ ಬೇಡ ಅಂದರು. ಕಾರ್ಪೆಟ್ಸ್ ಎಲ್ಲ ನೋಡಿ ಚೆನ್ನಾಗಿತ್ತು. ಇಲ್ಲಿ ಒಂಥರ ಸ್ಲೈಡ್ ಮಾಡೋದಿತ್ತು, ಸಾರಿ ಸ್ಲೈಸಸ್ ಮಾಡೋದು, ಸ್ಲೈಡ್ ಅಂತ ಹೇಳಿದೆ, ಸಾರಿ ಸ್ಲೈಸಸ್ ಮಾಡೋದು.
ಸೊ ಇವ್ರಿಗೆಲ್ಲ ಒಂಥರ ಶಾಂಪಲ್ ತೋರಿಸೋದೆ ಪಾಪ ಇವ್ರದ್ದೊಂದು ಬಿಸ್ನೆಸ್ ಅಲ್ವಾ, ಎಲ್ಲ ಥರನೂ ಒಂದೇ ಇದರಲ್ಲಿ ಮಾಡ್ಬೋದು ಅಂತ ತೋರಿಸ್ತಿದ್ದಾರೆ. ಆಮೇಲೆ ಹೀಗೆ ಮುಂದೆ ಬಂದರೆ ಇಲ್ಲಿ ಹಪ್ಪಳಗಳು ಇದ್ವು. ಆಮೇಲೆ ಇಲ್ಲಿ ಮತ್ತು ಟಾಯ್ಸಿಂದು ಶಾಪ್ ಇತ್ತು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಮೇ ಬಿ ಗೋಬಿ, ಗೋಬಿದು ಶಾಪ್ ಇತ್ತು. ಇಲ್ಲಿ ಪರ್ಫ್ಯೂಮ್ ಒಂದು ಶಾಪ್ ಇತ್ತು. ಒಂದು ಸತಿ ಹಚ್ಕೊಂಡ್ರೆ 3 days ಇರುತ್ತಂತೆ ಸ್ಮೆಲ್ಲು. 450 rupeesಗೆ 100 ml ಏನೋ ಅಂದರು. ಚೆನ್ನಾಗಿದೆ, ಫ್ಲೇವರ್ಸ್ ಎಲ್ಲ ಇದೆ ಅಂತ ಹೇಳಿದ್ರು. ಬಟ್ ಯಾಕೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಸುಮ್ಮನೆ ಬರೋದು. ಕೀ ಬಂಚಸ್ ಎಲ್ಲ 30 rupees ಚೆನ್ನಾಗಿದೆ ಅಂತ ಹೇಳಿದ್ರು. ಮೇ ಬಿ ವಾಯ್ಸ್ ಓವರ್ कितना है? 100 ml आता है, 50 का। अच्छा, और ये देखो मेरा वाइट ओजी का आता है, सभी ब्रांड होता है विदाउट केमिकल। चॉकलेट होना तो चॉकलेट नहीं वो की बेंच वगैरह कितना? 30 रुपीज़ का है। अच्छा, रूम फ्रेशनर होना है, कार फ्रेशनर है। शम्मुल दे। ಇದು ನೋಡಿ ಫ್ರೆಂಡ್ಸ್, ಅಪ್ಪು ಮಸಾಲ ಅಂತ ಗೋಬಿ ಮಂಚೂರಿಗೆ ಹಾಕಿ ಗೋಬಿಗೆ ಹಾಕಿ ಪೌಡ್ರು ಮಿಕ್ಸ್ ಮಾಡಿದರೆ ಆಯಿತು. ಸ್ವಲ್ಪ ನೀರು ಹಾಕಿ ಗೋಬಿ ಮಂಚೂರಿ ರೆಡಿ. ಇದೆಲ್ಲ ನೋಡಿ ಕೋಮ್ಸ್ಗಳು 20 rupees per one ಅಂತೆ. ಇಲ್ಲೂ ಸಹಿತ ವುಡ್ ಕೀ ಹೋಲ್ಡರ್ಸ್ ಇದ್ವು, ಕೀ ಬೆಂಚಸ್, ಕೀ ಹೋಲ್ಡರ್ಸು ಎಲ್ಲ ಇದ್ವು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಆದಿವಾಸಿ ಹೇರ್ ಆಯಿಲ್ ಸಹಿತನೂ ಇತ್ತು ಈ ಎಕ್ಸಿಬಿಷನಲ್ಲಿ. ಒರ್ಜಿನಲ್ ಅಂತ ಹೇಳಿದರು. ಆಮೇಲೆ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಬ್ಯಾಂಗಲ್ಸ್ ಇತ್ತು. ಗಾಜಿಂದು ಇದು ಬ್ಯಾಂಗಲ್ಸು. ದೊಡ್ಡ ಬ್ಯಾಂಗಲ್ಸ್ ಎಲ್ಲ 50 rupees per one, 100 rupees ಪೇರು. ಈ ಥರ ಸಣ್ಣ ಬ್ಯಾಂಗಲ್ಸ್ ಎಲ್ಲ 30 rupees ಪೇರು. ಎಲ್ಲ ಸೈಜು ಅವೈಲಬಲ್ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಗಲ್ ಹಾಕಿದರೆ ಮಸ್ತ್ ಕಾಣುತ್ತೆ. ನಾನು ಟೋಟಲಾಗಿ 3 ಪೇರ್ಸ್ನ ತೊಗೊಂಡೆ. ನಿಮಗೆ ಇನ್ನೊಂದು ಸತಿ ನಾನು ಮನೆಗೆ ಹೋದಾಗ ತೋರಿಸ್ತೀನಿ ಏನೇನು ಐಟಮ್ಸ್ ತೊಗೊಂಡೆ ಅಂತ. ಬಟ್ ಬೆಸ್ಟ್ ಅನ್ನಿಸ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ರಂಗೋಲಿ ಎಲ್ಲ ಇತ್ತು. ರಂಗೋಲಿ ಡಿಸೈನ್ ಆಗಿ ಎಷ್ಟು ದೊಡ್ಡ ಪ್ಲೇಟ್ಸು ರಂಗೋಲಿದು ಇತ್ತು ಗೊತ್ತಾ. ಚೆನ್ನಾಗಿತ್ತು. ಐಟಮ್ಸ್ ಮಾತ್ರ ಸೂಪರ್. ಒಂದು ಸತಿ ಅಲ್ಲ, 2 ಸತಿ ಅಲ್ಲ, 3 ಸತಿ ಹೋದ್ರೂ ಕಡಿಮೆನೇ ಅಂತಲೇ ಹೇಳ್ಬೋದು. ಈ ಸತಿ ಯಾಕೋ ನನಗೆ ಎವ್ರಿ ಟೈಮ್ ತುಂಬ ರೇಟ್ ಇರುತ್ತೆ ಅಂತ ಅನಿಸ್ತಿತ್ತು. ಬಟ್ ಈ ಸತಿ ಎಲ್ಲ ಕೂಡ ರೀಸ್ನಬಲ್ ರೇಟ್ ಆಯಿತು. ಎಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ಸು ಹೋಗಿ ಆರಾಮಾಗಿ ಬೈ ಮಾಡ್ಬೋದು. ನೋಡಿ, ಹೇಳಿದ್ನಲ್ಲ ರಂಗೋಲಿ ಪ್ಲೇಟ್ಸ್ ದೊಡ್ಡವು ಇದ್ದಾವೆ ಅಂತ. ಆಮೇಲೆ ಇಲ್ಲಿ ಎಲ್ಲ ಬಟ್ಟೆಗಳು ಎಲ್ಲ ಚೆನ್ನಾಗಿದ್ವು. ನಾವೇನು ತೊಗೊಂಡಿಲ್ಲ. ಮಧ್ಯೆ ನಮ್ಮ ಸಮರ್ಥ ಬರ್ತಿರ್ತಾನೆ, ಅವನ ವಾಯ್ಸ್ಗಳು ಕೇಳಿಸ್ತಿರುತ್ತೆ. ಇದು ಬಾತ್ರೂಮಿಂದು ಮ್ಯಾಟು. ಸೊ ಸ್ಲಿಪ್ ಆಗಲ್ಲ, ಅದು 251 ಅಂತ ಹೇಳಿದರು. ಇದೆಲ್ಲ ಧೂಳು ತೆಗೆಯೋದೆಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್, ಮಸ್ತಿತ್ತು. ಇದು ನೋಡಿ ಅಕ್ಯುಪಂಕ್ಚರ್ ಸ್ಲಿಪ್ಪರ್ಸು. ಇದು ಡಸ್ಟ್ ಎಲ್ಲ ರಿಮೂವ್ ಮಾಡೋದು ಚೆನ್ನಾಗಿತ್ತು. ನಾವು ಲಾಸ್ಟಿಗೆ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ನೋಡ್ರಿ. ಹಾಗೆ ಅಲ್ಲಿ ಕುತ್ಕೊಂಡು ಸ್ನ್ಯಾಕ್ಸ್ ತಿಂದು ಎಂಜಾಯ್ ಮಾಡಿದ್ವಿ. ಗೋಬಿ ಮತ್ತು ಟ್ವಿಸ್ಟರ್ನ ತೊಗೊಂಡ್ವಿ. ಚೆನ್ನಾಗಿತ್ತು. ಒನ್ ಡೇ ಸಂಡೇ ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡಿದ್ದು ಮಸ್ತಿತ್ತು. ನಮ್ಮ ಶಮ್ಮು ಅಂದರು ಓಡೋಗೋದು ಬರೋದು ಮಾಡ್ತಾನೆ ಇದ್ದ. ಅವನಿಗೆ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಾಗಿತ್ತು. ಅಲ್ಲಿ ಸ್ಪೇಸು ಮಸ್ತಿತ್ತಲ್ವ. ಸೊ ಮಸ್ತಾಗಿ ಆಟ ಆಡ್ದ ಅವನು. ಇಲ್ಲಿ ನೋಡಿ ಪಾಟ್ಗಳು, ಪಿಂಗಾಣಿದೆಲ್ಲ ಇದು ಪಾಟ್ಗಳು, ವಾಸು, ವೆರೈಟೀಸ್ ಆಫ್ ವಾಸ್ಗಳು ಇದ್ವು ನೋಡಿ. ನವಿಲ್ ಶೇಪು, ಡಕ್ಕಿಂದು, ಜಿರಾಫೆ ಎಲ್ಲ ಮಸ್ತಿತ್ತು. ಇಲ್ಲಿ ತುಳಸಿ ಕಟ್ಟೆ, ತುಳಸಿ ಪಾಟು ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ಫ್ಯಾನ್ಸಿ ವಾಸ್ಗಳು, ಇದರಲ್ಲಿ ಡೈಲಿ ಫ್ಲವರ್ಸ್ ಹಾಕಿ ಇಡ್ತಾರಲ್ವ, ಫ್ರೆಶ್ ಫ್ಲವರ್ಸ್ ಹಾಕಿಡೋಕ್ಕೆ ಮಸ್ತಿತ್ತು. ಚೆನ್ನಾಗಿದ್ವು. ಐಟಮ್ಸ್ ಮಾತ್ರ ಸೂಪರಾಗಿತ್ತು. ಬಟ್ ಇಲ್ಲಿ ಹೊರಗೆ ನಾವು ಏನೂ ತೊಗೊಂಡ್ಲಿಲ್ಲ, ಯಾಕಂದರೆ ಮಕ್ಕಳು ಇನ್ನೂ ಸಣ್ಣವಿದಾವಲ್ಲ. ಸೊ ಅದೆಲ್ಲ ಇಟ್ಕೊತಾರೋ ಇಲ್ಲ ಅಂತ ತೊಗೊಂಡಿಲ್ಲ. ಬಟ್ ನನ್ನ ಹತ್ರ ಉಪ್ಪಿನ ಭರಣಿ 2 ಇದ್ದಾವೆ ಪಿಂಗಾಣಿದು, ಅದೇನೇ ಯೂಸ್ ಮಾಡ್ತಿರೋದು ನಾನು. ಚೆನ್ನಾಗಿ ಬರುತ್ತೆ, ಬಾಳಿಕೆ ಮಾತ್ರ ಮಸ್ತ್ ಬರುತ್ತೆ. ಬಟ್ ಮಕ್ಕಳೆಲ್ಲ ಇದ್ದರೆ ಹುಷಾರಾಗಿ ಇಟ್ಕೋಬೇಕು. ನೋಡಿ, ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ
ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಹೈಲಿ ರೆಕಮೆಂಡೆಡ್ಡು. ಸಾರಿ ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದೆ, ಇನ್ನೂ 15-20 ಡೇಸ್ ಟೈಮ್ ಇದೆ. ಯಾರ್ಯಾರೆಲ್ಲ ವಿಡಿಯೋ ನೋಡಿದಿರೋ ಹೋಗಿ ದಯವಿಟ್ಟು ತೊಗೊಳ್ಳಿ ಅಂತಲೇ ಹೇಳ್ತೀನಿ. ಹೈಲಿ ರೆಕಮೆಂಡೆಡ್. ಟಾಪ್ಸ್ಗಳು ಅಷ್ಟೇ, ಯಾರು ಎಕ್ಸೆಲ್ಲಿ ಎಮ್ ಸೈಜು ಇದಿರಲ್ಲ ಅವರಿಗೆಲ್ಲ ಟಾಪ್ಗಳು ತುಂಬ ಚೆನ್ನಾಗಿದ್ವು. ನೋಡಿ ಟ್ವಿಸ್ಟರ್ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಈಸಿಯಾಗಿ ಮಾಡ್ತಾರೆ. ಬರೀ 1 ನಿಮಿಷದ ಕೆಲಸ, ಒಂದು 30 ಸೆಕೆಂಡ್ಸ್ ಕೆಲಸನೂ ಇದೇನೋ ಇಲ್ವೋ ಟ್ವಿಸ್ಟರ್ ಮಾಡೋದ್ರಲ್ಲಿ. 1 ಟ್ವಿಸ್ಟರಿಗೆ 50 ರುಪೀಸು. ಗೋಬಿನೂ ಅಷ್ಟೇ 40 ರುಪೀಸ್ ಪರ್ ಪ್ಲೇಟ್. ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಒಬ್ಬನೇ ಇದ್ದ ಅಲ್ಲಿ ಮಾಡಲಿಕ್ಕೆ, ಅದೆಲ್ಲ ಒಬ್ಬನೇ ಅಷ್ಟೆಲ್ಲ ಮೇಂಟೈನ್ ಮಾಡ್ತಿದ್ದ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವನಿಗೆ. ನೋಡಿ ನಾವು ಅಲ್ಲಿ ಕೂತ್ಕೊಂಡು, ಇವ್ರು ನಮ್ಮ ತ್ರಿಮೂರ್ತಿಗಳು, ಅವರು ಮಸ್ತ್ ಎಂಜಾಯ್ ಮಾಡಿದರು. ಅಡ್ಡಾಡಿ ನಮ್ಮ ಹಿಂದೆ ಕ್ಯಾಮ್ರಾಮನ್ಗಳು ಸುಸ್ತಾಗಿಬಿಟ್ಟಿದ್ರು. ನೋಡಿ ಗೋಬಿ ಮತ್ತು ಟ್ವಿಸ್ಟರು ಎಲ್ಲ ತಿಂದು ಮಸ್ತಾಗಿ ಎಂಜಾಯ್ ಮಾಡಿ ರಿಟರ್ನ್ ನಾನು ಮನೆಗೆ ಬಂದೆ. ಸೊ ಇದರಲ್ಲಿ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ, ಏನೇನು ತೊಗೊಂಡೆ ಏನೇನಿಲ್ಲ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ನಮ್ಮ ಪರಮ್ಮು, ತೇಜಸ್ಸು, ಇವರು ಒಂಥರ ಎಷ್ಟೇ ದಿನ ಬಿಟ್ಟು ಇದ್ರೂ ಅವ್ರದ್ದು ಬಾಂಡಿಂಗ್ ಮಾತ್ರ ಚೇಂಜ್ ಆಗಲ್ಲ. ಬನ್ನಿ ಮನೆಗೆ ಹೋಗೋಣ. ಫ್ರೆಂಡ್ಸ್, ಈಗ ಮನೆಗೆ ಬಂದೆ ಜಸ್ಟು. ಚೆನ್ನಾಗಿತ್ತು ಈ ಸತಿ ಮಾತ್ರ. ಗ್ರೋ ಶೋಬೆ ನನಗೆ ಪರ್ಸ್ನಲಿ ಭಾಳ ಇಷ್ಟ ಆಯಿತು, ಯಾಕಂದರೆ ನಾನೇ ಎಲ್ಲ ಐಟಮ್ ತೊಗೊಂಡಿದ್ದು, ಮಕ್ಕಳಿಗೇನು ಕೊಡಿಸಿಲ್ಲ. ಅಂದರೆ ಮಕ್ಳದ್ದು ಐಟಮು ಇತ್ತು, ವಾಚು, ಸನ್ಗ್ಲಾಸಸ್ಸು ಅದೆಲ್ಲ ಇತ್ತು. ಬಟ್ ಲಾಸ್ಟ್ ಟೈಮೇ ಎಲ್ಲ ತೊಗೊಂಡಿದ್ದಾರಲ್ಲ, ಹಾಗಾಗಿ ಏನೂ ಅವರಿಗೇನು ಕೊಡಿಸಿಲ್ಲ ನಾನು. ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ಬನ್ನಿ. ಒಂದೇ ಸತಿ ಶಾರ್ಟಾಗಿ ಪಟಪಟ ಆಗಿ ವಿಡಿಯೋ ಮಾಡೋಣ ಅಂತ ತೋರಿಸ್ತೀನಿ. ಅತ್ತಿಗೆ ಮಕ್ಕಳು ಇಬ್ಬರು ಬಂದಿದ್ದರು, ಹೇಳಿದ್ನಲ್ಲ ವಿಡಿಯೋನಲ್ಲಿ. ಅತ್ತಿಗೆ ಇಬ್ಬರು ಬಂದಿದ್ದು, ಯಾರೋ ಬರ್ತಾರೆ ನೋಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ. ಅತ್ತಿಗೆನೂ ಅಣ್ಣನೂ ಬರಬೇಕಿತ್ತು, ಬಟ್ ಅವನು ಸ್ವಲ್ಪ ಬ್ಯುಸಿ ಇದ್ದ. ಹಾಂ ನೀನು ಸರಿ, ಅಣ್ಣನೂ ಬರ್ತೀನಿ ಅಂತ ಹೇಳಿದ್ದ, ಬಟ್ ಏನೋ ಕೆಲಸ ಇದೆ. ಬಟ್ ಅವನದು ಶಾಪ್ ಕ್ಲೋಸ್ ಮಾಡೋಂಗಿಲ್ಲ ಅಂತ ಹೇಳಿ ಮತ್ತು ನಾವಷ್ಟೇ ಹೋಗಿ ಬಂದ್ವಿ. ಅಮ್ಮನ ಹತ್ರ ಶಮ್ಮಗೆ ಮಲಗಿಸಿ ಹೋಗೋಣ ಅಂತಲೇ ಹೋಗಿದ್ದು ನಾನು. ಆ್ಯಕ್ಚುಲಿ ಮಲ್ಗೋ ಟೈಮ್ ಅವನದು, ಹೋಗಿ ಮಲಗ್ಸೋಣ ಅಂದರೆ ಅವನು ಅಲ್ಲಿ ಹೋಗಿರೋದಕ್ಕೆ ಮಲ್ಗೆ ಇಲ್ಲ. ಆ್ಯಕ್ಚುಲಿ ನಾನು ಅಂಗಡಿಗೆ ಹೋದೆ, ಅಂಗಡಿಯಲ್ಲಿ ಮಲಗಿಸಿ ಹೋಗೋಣ ಅಮ್ಮ, ಇವತ್ತು ಸಂಡೇ ಅಲ್ವಾ, ಅಮ್ಮ ಬರ್ತಾರೆ ಅಂಗಡಿಗೆ. ಡೈಲಿ ಅತ್ತಿಗೆ ಹೋಗ್ತಾರೆ ಅಂಗಡಿಗೆ. ಏನು ಅಂಗಡಿ ಅಂತ ಕೇಳ್ತಾರೆ. ಮತ್ತು ಲೇಡೀಸ್ ಟೈಲರ್ ಇರೋದು, ಹೌದು ಲೇಡೀಸ್ ಟೈಲರ್ ಇದೆ, ಅರುಣಾ ಟಾಕೀಸ್ ಆಪೋಸಿಟ್ ಇರೋದು ಲೇಡೀಸ್ ಟೈಲರು. ಅದನ್ನು ವಿಡಿಯೋ ಮಾಡ್ಕೊಬೇಕಿತ್ತು, ಬಟ್ ಮಾತಿನ ಹರೆಬರೆಯಲ್ಲಿ ವಿಡಿಯೋ ಮಾಡ್ಕೊಳ್ಳೋದು ಮರ್ತೆ ನಾನು. ಇನ್ನೊಂದು ಸತಿ ಹೋದಾಗ ಖಂಡಿತ ವಿಡಿಯೋ ಮಾಡಿ ನಾನು ಹೇಳ್ತೀನಿ. ಫಸ್ಟು ಹೋದ ತಕ್ಷಣವೇ ಇದು ಎಕ್ಸಿಬಿಷನ್ ಗ್ರೋ ಶೋಬಾ ಎಕ್ಸ್ಪೋ ಏನೋ ಇತ್ತಲ್ಲ, ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ, ಅದಕ್ಕೆ ಹೋದ ತಕ್ಷಣ ಇವು ಸಾಕ್ಸ್ ತೊಗೊಂಡೆ ಶಮ್ಮುಗೆ. 100 ರುಪೀಸ್ಗೆ 4 ಪೇರ್ಸು. ಶಮ್ಮು 100 ರುಪೀಸ್ಗೆ 4 ಪೇರ್ಸು. ಸೊ ನಾನು ಬರೀ 2 ಪೇರ್ ಅಷ್ಟೇ ತೊಗೊಂಡೆ, 50 ರುಪೀಸಿಗೆ 2 ಪೇರು. ಆಮೇಲೆ ನೆಕ್ಸ್ಟು ಇದು ಸಿಂಕಿಗೆ ಹಾಕ್ತಾರಲ್ಲ, ಏನು ಐಟಮ್ಸ್ ಎಲ್ಲ ಸಿಂಕಲ್ಲಿ ಸಿಕ್ಕೋಬಾರ್ದು, ವಾಶ್ ಬೇಷನ್ನಿನ ಸಿಂಕಲ್ಲಿ ಸಿಕ್ಕೋಬಾರ್ದು ಅಂತ ಹಾಕ್ತಾರಲ್ಲ. ಸೊ ಇದು ಒಂದು ತೊಗೊಂಡೆ, ಇದು 100 ರುಪೀಸು. ಆಮೇಲೆ ನೆಕ್ಸ್ಟು ಪ್ಲಾಜಾ ಪ್ಯಾಂಟ್ಗಳು ತೊಗೊಂಡೆ. ಇದು ಕೊಂಬನೇ ತೊಗೋಬೇಕು, ಒಂದೊಂದು ತೊಗೊಳಂಗಿಲ್ಲ. ಅಂದರೆ ಒಂದು ತೊಗೊಂಡ್ರೆ ಮೇ ಬಿ 200 ಅನ್ಸುತ್ತೆ ಒಂದು ತೊಗೊಂಡ್ರೆ. 2 ತೊಗೊಂಡ್ರೆ 350. ಯಸ್, 2 ತೊಗೊಂಡೆ ನಾನು. ಬ್ಲ್ಯಾಕ್ ಒಂದು, ರೆಡ್ ಒಂದು, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ. ಇತ್ತೀಚೆಗೆ ಯಾಕೋ ಅದು ಲೆಗ್ಗಿನ್ಸ್ಗಿಂತ ಈ ಥರ ಪ್ಯಾಂಟ್ಗಳೇ ನನಗೆ ತುಂಬ ಇಷ್ಟ ಆಗ್ತಿದೆ. ಫ್ರೀ ಇರುತ್ತೆ, ಕಂಫರ್ಟ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಬಟ್ಟೆನೂ ಕಾಟನ್ ಮಿಕ್ಸ್ ಇದೆ, ತುಂಬ ಚೆನ್ನಾಗಿದೆ ಬಟ್ಟೆ. ಹೈಲಿ ರೆಕಮೆಂಡೆಡ್. ಅದು ಆದ ತಕ್ಷಣ ಸ್ವಲ್ಪ ಮುಂದೆ ಬಂದ ತಕ್ಷಣ ಇನ್ನೊಂದು ಸ್ಟಾಲಲ್ಲಿ ಜೀನ್ಸ್ಗಳು ಮಾರ್ತಾಯಿದ್ರು ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ ನನ್ನ ಸೈಜ್ ಅಲ್ವಾ, ಸ್ವಲ್ಪ ಬಿಗ್ಗೆ ಇರುತ್ತೆ. ಏನೆಷ್ಟು ದೊಡ್ಡದು ತೊಗೊಂಡಿಯಾ ಅನ್ಬೇಡ್ರಿ. ಅಫ್ಕೋರ್ಸ್ ನನ್ನ ಸೈಜು ಸಿಗೋದೇ ರೇರು. ಸಿಗೋದೇ ಇಲ್ಲ ಅನ್ನೋಂಗಿಲ್ಲ, ಬಟ್ ಸಿಕ್ಕಿದಾಗ ಗ್ರಾಬ್ ಮಾಡ್ಕೊಂಡ್ಬಿಡ್ಬೇಕು. ಜಸ್ಟ್ 250 ರುಪೀಸ್.
ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಮಸ್ತಿದೆ. ನನಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಆರಾಮಾಗಿ ಇದ್ರ ಮೇಲೆ ಶಾರ್ಟ್ ಟಾಪ್ಸ್ಗಳು, ಲಾಂಗ್ ಟಾಪ್ಗಳು ಆರಾಮಾಗಿ ಹಾಕ್ಬೋದು. ಮಸ್ತಿದೆ. ನನಗಂತೂ ಬಟ್ಟೆ ಮಾತ್ರ ತುಂಬಾ ಇಷ್ಟ ಆಯಿತು. ಆಮೇಲೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ ತಕ್ಷಣ ಲಾಸ್ಟಿಗೆ ಇದ್ದಿದ್ದು, ಐ ಥಿಂಕ್ ಹೌದು, ಇದು ಲಾಸ್ಟಿಗಿತ್ತು. 30 ರೂಪೀಸ್ ಪೇರ್ ಬ್ಯಾಂಗಲ್ಸು. ನೋಡಿ, ಈ ರೆಡ್ ಒಂದು ತಗೊಂಡೆ. ಓ, ಒಂದು ನಿಮಿಷ ಫ್ರೆಂಡ್ಸ್, ಇವ್ರು ನೋಡಿ, ಇವ್ ನಮ್ಮ ಸಮರ್ಥ 2 ಸೆಕೆಂಡಿಗೆ ಏನಾದರೂ ಒಂದು ಕೆಲಸ ಮಾಡಿದ್ದ. ಇಷ್ಟು ಸಣ್ಣವನಿದ್ದಾನೆ ಇವನೇ, ಈಗ ಇಂದನೇ ಹೇಳ್ತಿದ್ದಾನೆ ಇದು ನೋಡಿ ಅಂತ. ಇದು ನೋಡಿ, ಶಮ್ಮುದು ಸ್ಲೇಟು, ಹೊಸ ಸ್ಲೇಟು. ತೊಗೊಳ್ರಿ, ಬರೀ ಕೂತ್ಕೋ ಹೋಗ್ರಿ ನೀವು. ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಈಗ ಜಸ್ಟ್ ಮನೆಗೆ ಬಂದೆ, ಒಂದು 10 ಮಿನಿಟ್ಸ್ ಆಯಿತು. ಬ್ಯಾಂಗಲ್ಸ್ ಬಗ್ಗೆ ಹೇಳ್ತಿದ್ದೆ. 3 ಪೇರ್ಸ್ ತೊಗೊಂಡೆ ನಾನು. ಸೊ ಇದು ಒಂದು ಪೇರು, ಇದು ಒಂದು ಪೇರು, ಆಮೇಲೆ ಗ್ರೀನ್ ಕಲರ್ ಒಂದು ತೊಗೊಂಡೆ. ಸೊ ಇದು 3 ತೊಗೊಂಡೆ. ಯಾಕೋ ಈ ಸತಿ ನನಗೆ ನಾನು ಶಾಪಿಂಗ್ ಮಾಡ್ಕೊಂಡಂಗೆ ಆಯಿತು. ತುಂಬಾ ದಿನ ಆಗಿತ್ತು ನನಗೋಸ್ಕರ ಶಾಪಿಂಗ್ ಮಾಡಿ, ಇಷ್ಟ ಆಯಿತು, ತೊಗೊಂಡ್ಬಂದೆ. ಆ್ಯಕ್ಚುಲಿ ಇನ್ನೂ ಹೇರ್ ಆಕ್ಸೆಸರೀಸು, ಆಮೇಲೆ ಕಿವಿದು ಎಲ್ಲ ತುಂಬ ಚೆನ್ನಾಗಿತ್ತು. ನಾವೇ ಅದು ನೋಡಲಿಕ್ಕೆ ಹೋಗಲಿಲ್ಲ, ಬಟ್ ಇನ್ನೊಂದು ಸತಿ ನನಗೆ ಹೋಗಬೇಕು ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿದೆ ಸೇಲ್. ಆಮೇಲೆ ಮನೆ ಐಟಮ್ಸ್ಗಳು, ಉಪ್ಪಿನಕಾಯಿ, ಗೋಬಿ ಮಾಡೋದು ಮಸಾಲ, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲನೂ ಫಸ್ಟ್ ಕ್ಲಾಸ್, ಸೂಪರ್ ಆಗಿತ್ತು. ಆಮೇಲೆ ಹೊರಗಡೆ ಟ್ವಿಸ್ಟರ್ ಅದೆಲ್ಲ ತಿಂದ್ವಲ್ಲ, ಅದೂ ಚೆನ್ನಾಗಿತ್ತು. ಗೋಬಿ ಟ್ವಿಸ್ಟರು ಅದೆಲ್ಲ ತಿಂದ್ವಿ. ಸೊ ಸಂಡೇ ಈ ಥರ ಆಯಿತು ನಮ್ಮದು. ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಸಮರ್ಥು ಮಧ್ಯೆ ಬರ್ತಾನೆ ಫ್ರೆಂಡ್ಸ್. ಇದು ಒಂದೇ ಸಮರ್ಥಗೆ ತೊಗೊಂಡಿದ್ದು, ಬಾಕಿದೆಲ್ಲ ಇದನ್ನು ನನಗೆ ಮನೆಗೆ ಬ್ಯಾಂಗಲ್ಸು. ನಿಜವಾಗ್ಲೂ ಇದು ಮಾತ್ರ ಹೈಲಿ ರೆಕಮೆಂಡೆಡ್. ಯಾರ್ಯಾರೆಲ್ಲ ಜೀನ್ಸ್ ಹಾಕಲಿಕ್ಕೆ ಇಷ್ಟಪಡ್ತೀರ ಹೋಗಿ ತೊಗೊಂಡು ಬನ್ನಿ. ನೋಡಿ ಮಧ್ಯೆ ಬರ್ತದೆ ಅದು. ಹಿಂಗೆ ಕಟ್ಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ ಗಣೇಶ ಹಬ್ಬಕ್ಕೆ, ಅದು ನೋಡಿಬಿಟ್ಟಿದ್ದಾನೆ. ಅದೇ ಥರನೇ ಮಾಡ್ತೀನಿ ಅಂತಾನೆ ಮನೆಯಲ್ಲೂ. ಏನಾದರೂ ಒಂದು ಈ ಥರ ಕಟ್ಕೊಂಡು ಆರಾರ ಸಾಂಗ್ ಅಂತ ಅವನೊಂಥರ ಲೋಕದಲ್ಲೇ ಇರ್ತಾನೆ, ಅವ್ರದ್ದೇ ಒಂದು ಪ್ರಪಂಚ. ಸೊ ಹೇಗನ್ನಿಸ್ತು ಇವತ್ತಿನ ಸಂಡೇ ಬ್ಲಾಗ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು.